ಸಿಎಂ ಸಿದ್ದರಾಮಯ್ಯನವರ ತವರು ಮೈಸೂರು ರಾಜಕೀಯ ರಣರಂಗಕ್ಕೆ ಸಾಕ್ಷಿಯಾಗ್ತಾ ಇದೆ. ಅರಮನೆ ನಗರಿ ಮೈಸೂರಿನಲ್ಲಿ ಕಾಂಗ್ರೆಸ್ನಿಂದ ಬೃಹತ್ ಸಮಾವೇಶ ಆಯೋಜನೆಯಾಗಿದೆ. ಮಹಾರಾಜ ಕಾಲೇಜಿನ ಮೈದಾನ ಕಾಂಗ್ರೆಸ್ ಜನಾಂದೋಲನದ ವೇದಿಕೆಯಾಗಿರೋದು. ಮೂಡ ಹಗರಣದಲ್ಲಿ ಸಿಲುಕಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ದೋಸ್ತಿ ಪಡೆ ಪಾದಯಾತ್ರೆ ಮೂಲಕ ಬೆಸೆ ಮುಟ್ಟಿಸಿದೆ. ಅದಕ್ಕೆ ಟಕ್ಕರ್ ಕೊಡೋದಕ್ಕಾಗಿ ಕಾಂಗ್ರೆಸ್ನಿಂದ ಈ ಸಮಾವೇಶ. ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಜನಾಂದೋಲನ ಸಮಾವೇಶದ ಆಯೋಜನೆ ಮಾಡಿದ್ದಾರೆ. ವೇದಿಕೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಫೋಟೋಗಳಿಗೆ ಆದ್ಯತೆ ಕೊಡಲಾಗಿದೆ. ವೇದಿಕೆ ಅಕ್ಕಪಕ್ಕ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಅವರ ಫೋಟೋಗೆ ಸ್ಥಾನ ಇದೆ. ಮುಖ್ಯ ವೇದಿಕೆಯಲ್ಲೇ ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಗಾಂಧೀಜಿಯವರ ಫೋಟೋ ಹಾಕಲಾಗಿದೆ. ಸತ್ಯಮೇವ ಜಯತೆ ಘೋಷಣೆಯಡಿ ಈ ಜನಾಂದೋಲನ ಸಮಾವೇಶ. ಸಚಿವರಿಗೆ, ಪಕ್ಷದ ಪ್ರಮುಖ ನಾಯಕರಿಗೆ ಮೊದಲ ಸಾಲಿನಲ್ಲಿ ಅವಕಾಶ ಇದ್ದರೆ ಶಾಸಕರಿಗೆ, ಪಕ್ಷದ ಪದಾಧಿಕಾರಿಗಳಿಗೆ ಎರಡನೇ ಸಾಲು ನಿಗದಿಯಾಗಿದೆ. ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದೆಡೆ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. ಈ ಶಕ್ತಿ ಪ್ರದರ್ಶನಕ್ಕೆ ಕಾರಣ ಮೂಡ ಹಗರಣದ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಮಾಡ್ತಾ ಇರುವಂತಹ ಪಾದಯಾತ್ರೆ. ಆ ಪಾದಯಾತ್ರೆಗೆ ಟಕ್ಕರ್ ಕೊಡೋದಕ್ಕೆ ನಾಳೆ ಏನು ಸಮಾರೋಪ ಸಮಾರಂಭವನ್ನ ಮೈಸೂರಿನಲ್ಲಿ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಬಿಜೆಪಿ ಜೆಡಿಎಸ್ ಪಡೆ. ಅದಕ್ಕೆ ಟಕ್ಕರ್ ಕೊಡೋದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಈ ಸಮಾವೇಶದ ಆಯೋಜನೆ ಮಾಡಿದ್ದಾರೆ. ಶಕ್ತಿ ಪ್ರದರ್ಶನಕ್ಕೂ ಮುಂದಾಗಿದ್ದಾರೆ. ಮೂಡ ಹಗರಣದಿಂದ ಸಿದ್ದರಾಮಯ್ಯನವರ ಕುರ್ಚಿಗೆ ಕುತ್ತು ಬಂದಿದೆ. ಒಂದು ಕಡೆ ರಾಜ್ಯಪಾಲರ ಅಂಗಳದಲ್ಲಿ ಪ್ರಾಸಿಕ್ಯೂಷನ್ ಬಿಸಿ ತಟ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಏನಾದರೂ ಒಮ್ಮೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದೆ ಆದರೆ ಅದು ಬಹಳ ದೊಡ್ಡ ಮುಳುವಾಗುತ್ತೆ ಸಿದ್ದರಾಮಯ್ಯನವರ ಪಾಲಿಗೆ. ಅದರ ಜೊತೆಗೆ ಸಂದರ್ಭದಲ್ಲಿ ಅದನ್ನೇ ಬಹಳ ದೊಡ್ಡ ಅಸ್ತ್ರವಾಗಿಸಿಕೊಂಡಂತ ಬಿಜೆಪಿ ಜೆಡಿಎಸ್ 7 ದಿನಗಳಿಂದ ಪಾದಯಾತ್ರೆ ಸಾಗ ಬಂದಿದೆ. ದಾರಿಯುದ್ದಕ್ಕೂ ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಎಲ್ಲಿವರೆಗೂ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಯಾವುದೇ ಆರೋಪಗಳಿರಲಿಲ್ಲ. ಆದರೆ ಈಗ ಭ್ರಷ್ಟಾಚಾರದ ಆರೋಪ ಒಂದು ಕಪ್ಪು ಚುಕ್ಕೆಯಾಗಿದೆ. ಅವರ ಪತ್ನಿಗೆ ಕೊಟ್ಟಂತಹ ಮೂಡ ಸೈಟ್ ಹಂಚಿಕೆ ವಿಚಾರ ಏನಿದೆ ಅದು ಬಹಳ ದೊಡ್ಡ ಡ್ಯಾಮೇಜ್ ತರ್ತಾ ಇದೆ ಸಿದ್ದರಾಮಯ್ಯನವರ ರಾಜಕೀಯ ಜೀವನಕ್ಕೆ. ಆ ಡ್ಯಾಮೇಜ್ ಕಂಟ್ರೋಲ್ಗಾಗಿ ಸಿಎಂ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಮೂಡ ತೂಗುಗತ್ತಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ. ಈ ಮಧ್ಯೆ ಸಿದ್ದರಾಮಯ್ಯ ವಿರುದ್ಧ ಖಾಸಗಿ ದೂರು ಕೊಟ್ಟಿದ್ರಲ್ಲ ಸ್ನೇಹಮಯಿ ಕೃಷ್ಣ, ಆ ದೂರಿನ ವಿಚಾರಣೆ ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಪ್ರಕರಣದ ವಿಚಾರಣೆ ಆರಂಭ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದೆ. ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಮೂಲಕ ಪಿಸಿಆರ್ ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ. ವಾದ ಮಂಡನೆಗೆ ದೂರುದಾರನಿಗೆ ಕೋರ್ಟ್ ಅವಕಾಶವನ್ನ ಕೊಟ್ಟಿದ್ದು ಇದು ಮತ್ತೊಂದು ಶಾಕ್ ಸಿದ್ದರಾಮಯ್ಯ ಪಾಲಿಗೆ. ಕೆಲವೇ ಕ್ಷಣಗಳಲ್ಲಿ ಈ ಪ್ರಕರಣದ ವಿಚಾರಣೆ ಆರಂಭ ಆಗತ್ತೆ. ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನಿದೆ. ಅದು ಸಿದ್ದರಾಮಯ್ಯ ಅವರು ಡಿಸಿಎಂ ಆಗಿದ್ದಾಗ, ಮೈಸೂರು ಉಸ್ತುವಾರಿಯಾಗಿದ್ದಾಗ ಡಿನೋಟಿಫೈ ಆಯಿತು. 2003ರ ವೇಳೆ ಮೂಡಾದಿಂದ ಹಲವರಿಗೇನು ಜಾಗದಲ್ಲಿ ಸೈಟ್ ಹಂಚಿಕೆಯಾಗುತ್ತೆ. ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಅಧಿಕಾರ ದುರ್ಬಳಕೆಯಾಗಿದೆ ಎನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಮಾಡಿರುವಂತಹ ಆರೋಪ. ಆರೋಪಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ವಿಚಾರಣೆ ಏನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ಆ ದೂರದಲ್ಲಿ ಏನಿದೆ ಅನ್ನುವಂತಹ ಅಂಶಗಳನ್ನ ಗಮನಿಸ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ರವಿ. ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಸಿಎಂ ಸಿದ್ದರಾಮಯ್ಯ ಕುರ್ಚಿಗೆ ಕುತ್ತು ತಂದಿರುವಂತಹ ಪ್ರಕರಣ ಈ ಮೂಡ. ಇದರಲ್ಲಿ ಈಗ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂತಹ ಖಾಸಗಿ ದೂರೇನಿದೆ, ಆ ದೂರು ಯಾವ ರೀತಿಯಾದಂತಹ ಹೊಡೆತ ಕೊಡ್ತಾ ಇದೆ, ಆ ದೂರಲ್ಲೇನಿದೆ, ಜೊತೆಗೆ ಇವತ್ತಿನ ವಿಚಾರಣೆ ಎಷ್ಟು ಪ್ರಮುಖ ಆಗತ್ತೆ? ಪ್ರಮುಖವಾಗಿ ಏನು ಟಿ.ಜೆ. ಅಬ್ರಹಂ ಈ ಹಿಂದೆ ರಾಜ್ಯಪಾಲರಿಗೆ ಒಂದು ಖಾಸಗಿ ದೂರನ್ನು ಕೂಡ ಸಲ್ಲಿಸಿದ್ರು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅನ್ನುವಂತಹ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಅನ್ನು ಕೂಡ ಸಿಎಂ ಕೊಟ್ಟಿದ್ರು. ಶೋಕಾಸ್ ನೋಟಿಸ್ಗೆ ಉತ್ತರವಾಗಿ ಸುಮಾರು 70 ಪುಟಗಳ ಉತ್ತರವನ್ನು ಕೂಡ ಕೊಟ್ಟಿದ್ರು. ಈ ನಡುವೆ ಮೈಸೂರಿನ ಸ್ನೇಹಮಯಿ ಕೃಷ್ಣ ಅನ್ನೋರು ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ಖಾಸಗಿ ಪಿಸಿಆರ್ ಅನ್ನು ಕೂಡ ದಾಖಲು ಮಾಡಿರುವಂಥದ್ದು. ಇದು ಸಾಕಷ್ಟು ಮಹತ್ವ ಆಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಜನಪ್ರತಿನಿಧಿಗಳ ವಿರುದ್ಧ ತನಿಖೆ ಆಗ್ಬೇಕು ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮೊದಲು ಎಫ್ಐಆರ್ ದಾಖಲಾಗಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಖಾಸಗಿ ದೂರು ಈಗ ನಿನ್ನೆ ಅಷ್ಟೇ ದಾಖಲಾಗಿರುವಂತದ್ದು. ಮೈಸೂರಿನ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂತದ್ದು. ಆ ದೂರಿನಲ್ಲೂ ಕೂಡ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದೆ. ಅಂದ್ರೆ
ಈಗ ಆಲ್ರೆಡಿ ಮೂಡಾದಿಂದ ಜನರಿಗೆ ಅಲರ್ಟ್ ಆದಂತಹ ಸೈಟ್ ಏನು ಅಲರ್ಟ್ ಆಗಿತ್ತು ಅಂತಹ ಜಾಗವನ್ನ ಇವರು ಕೃಷಿ ಭೂಮಿ ಅಂತ ತೋರಿಸ್ಕೊಂಡು 2013ರಲ್ಲಿ ನಿವೇಶನಗಳನ್ನ ಪಡೆಯುವಂತಹ ಪ್ರಯತ್ನ ಮಾಡಿದ್ದಾರೆ. ಇದರಲ್ಲಿ ನೇರವಾಗಿ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನ ಬಳಸಿದ್ದಾರೆ. ಸೊ ಹೀಗಾಗಿ 2022-23ರ ಅವಧಿಯಲ್ಲಿ ಮೈಸೂರಿನ ಮೂಡಾ ಕಮಿಷನರ್ ಆಗಿದ್ದಂತಹ ನಟೇಶ್ ಅವರ ಸಹಕಾರದೊಂದಿಗೆ ವಿಜಯನಗರದಲ್ಲಿ ಸುಮಾರು 14 ಸೈಟ್ಗಳನ್ನು ಕೂಡ ಪಡೆದಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ. ಇದಕ್ಕೆ ಒಂದಷ್ಟು ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಇವರೆಲ್ಲರ ವಿರುದ್ಧನೂ ಕೂಡ ತನಿಖೆ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ದಾಖಲಾಗಿರುವಂತಹ FIR. ಯಾವುದೇ ಒಂದು ಪ್ರಕರಣ ಭ್ರಷ್ಟಾಚಾರ ಪ್ರಕರಣಕ್ಕೆ ಅಂದ್ರೆ ಕೇವಲ ಹಣವನ್ನ ನೇರವಾಗಿ ಪಡೆಯೋದು ಮಾತ್ರ ಭ್ರಷ್ಟಾಚಾರ ಪ್ರಕರಣ ಆಗಲ್ಲ. ಯಾವುದೇ ಒಂದು ಹಗರಣ ಮಾಡುವಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಆಸ್ತಿ ಬಂದ್ರೂ ಕೂಡ ಅದರ ಲಾಭಾಂಶ ಬಂದ್ರೂ ಕೂಡ ಅದು ಕೂಡ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಬರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ PCR ದಾಖಲಾಗಿರುವಂತದ್ದು. ಇವತ್ತು ಪ್ರಕರಣದ ಆರಂಭ ವಿಚಾರಣೆ ಆಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಯಾವ್ಯಾವ ದಾಖಲಾತಿಗಳು ಸಲ್ಲಿಕೆ ಆಗಿದಾವೆ, ಇದು ಭ್ರಷ್ಟಾಚಾರದ ನಿಯಂತ್ರಣ ಕಾಯ್ದೆ ಅಡಿಯ ವ್ಯಾಪ್ತಿಯಲ್ಲಿ ಬರುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ನ್ಯಾಯಾಧೀಶರು ಒಂದಷ್ಟು ವಕೀಲರಿಂದ ಕೂಡ ಮಾಹಿತಿಗಳನ್ನ ಪಡ್ಕೋತಾರೆ. ತದನಂತರ ಒಂದು ಆದೇಶ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ. ಪ್ರತಿಮಾ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.